ಇವತ್ತು ನಾವು ಹೋಗ್ತಾರೋ ಲೊಕೇಶನ್ ಬಂದು ಪೆನ್ಕೊಂಡ. ಇಲ್ಲೇನಾದರೂ ಟೈರ್ ಪ್ರೆಷರ್ನ ಚೆಕ್ ಮಾಡಿದ್ರೆ ಒಳ್ಳೆಯದೇ. ಕ್ಯಾ ಬಾಯ್ ಪಂಚರ್ ಹೋಗ್ಯಾ? ಪಂಚರ್ ಆಗಿದೆ ನನ್ನ ಮಗಂದು. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಮಾಮೂಲಿ ವೀಕೆಂಡ್ ರೈಡು. ಗಾಡಿ ಒಂಚೂರು ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ಬೋದು. ಸೊ ಎಸ್, ನಂಬರ್ ಪ್ಲೇಟ್ ಹಾಕ್ಸಿದ್ದೀನಿ. ಅದಾದಮೇಲೆ ನಮಗೆ ಗಣೇಶ ಸ್ಟಿಕ್ಕರೂ ಹೊಂಟೋಗಿತ್ತು ಈ ಪ್ಯಾನಲ್ ಮತ್ತು PPF ಮಾಡಿಸಿದ್ದಕ್ಕೆ. ಸುಮ್ಮನೆ ಪೊಲೀಸವರು ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿದ್ದಾರೆ. ನಾನು ಆಲ್ರೆಡಿ INDದು ಒಂದು ರಬ್ಬರ್ ಪ್ಲೇಟ್ ಬರುತ್ತೆ, ಅದು ಇನ್ನೂ ಒಂಚೂರು ಎನ್ಕ್ವೈರಿ ಮಾಡ್ತೀನಿ ಅಲ್ಲಿ ಇಲ್ಲಿ. ಸೊ ಇವಾಗ ಟೆಂಪ್ರವರಿಗೆ ಈ ಥರ ಸ್ಟಿಕ್ಕರ್ ಹಾಕ್ಸಿದ್ದೀನಿ. ಇವತ್ತು ನಾವು ಹೋಗ್ತಾರೋ ಲೊಕೇಶನ್ ಬಂದು ಪೆನ್ಕೊಂಡ. ಸೊ ಗಾಡಿ ತೊಗೊಂಡಾಗಿಂದ ಇದು 2ನೇ ಸಲ ಅನ್ಸುತ್ತೆ ಪ್ಲ್ಯಾನ್ ಮಾಡ್ತಾ ಇರೋದು. ಸೊ ಇವತ್ತಿನ ರೈಡಿಗೆ ಟೋಟಲಾಗಿ 4 ಮೆಂಬರ್ಸ್ ಹೋಗ್ತಾ ಇರೋದು. ನಾನು, ರಕ್ಷಿತ್, ಯತೇಂದ್ರ ಮತ್ತು ಹೊಸಬ್ರು ಅನಿರುದ್ಧ್ ಅಂತ. ಅವ್ರ ಹತ್ರ 2025 ಸಿಲ್ವರ್ ಕಲರ್ ಆಯಾಬುತ ಇದೆ. ಸೊ ಪ್ಲ್ಯಾನ್ಸ್ ಏನಿಲ್ಲ, ಇಲ್ಲಿಂದ ಯಾರೂ ಬರ್ತಾಯಿಲ್ಲ ನನ್ನ ಜೊತೆಲಿ. ಡೈರೆಕ್ಟಾಗಿ ನಂದಿ ಉಪಚಾರ ಹತ್ರ ಒಂದು ಮೀಟಪ್ ಪಾಯಿಂಟ್ ಇದೆ. ಸೊ ಬಾಯ್ಸ್ ಎಲ್ಲ ಅಲ್ಲೇ ಸಿಗ್ತಾರೆ. ಸೊ ಎಸ್ ಬನ್ನಿ, ಇನ್ನೇನಿಲ್ಲ, 5:30 ಆಗಿದೆ. ಇನ್ನೇನು ನನ್ನ ಪ್ರಕಾರ ಇಲ್ಲಿಂದ ನಂದಿ ಉಪಚಾರು 30 to 40 ಮಿನಿಟ್ಸ್ ಆಗುತ್ತೆ. ಗಾಡಿ ಒಂಚೂರು ಕೋಲ್ಡ್ ಸ್ಟಾರ್ಟ್ ಮಾಡಿ ಓಡೋಣ. ಮನೆ ಹತ್ರ ಬೇರೆ ಮುಂದೆಗಡೆ ಇದು ಮೋರಿದು ಕಲ್ಲೆಲ್ಲ ಎತ್ಬಿಟ್ಟಿದ್ರು. ನಾನು ರೈಡ್ ಮಾಡ್ತೀನಿ ಇಲ್ಲೋ ಅಂತಲೇ ಅಂದ್ಕೊಂಬಿಟ್ಟಿದ್ದೆ. ಫೈನಲಾಗಿ ಎಲ್ಲ ಹಾಕಿದ್ದಾರೆ. ಆದ್ರೂ ಒಂಚೂರು ಹಳ್ಳದಿನ ಇದೆ ಅಲ್ಲಿ. ಹೋಗ್ಬಿಡ್ಬೋದು, ಬಟ್ ಬರೋವಾಗ ಲಾಂಗ್ ಎತ್ಕೊಂಡು ಬರಬೇಕು. ಸೊ ಎಸ್ ಬನ್ನಿ, ತಡ ಮಾಡ್ದಿರಾ ಕೋಲ್ಡ್ ಸ್ಟಾರ್ಟ್ ಮಾಡಿ ಬೇಗ ಬಿಡೋಣ. ಆಲ್ಮೋಸ್ಟ್ ಆಲ್ ಲೇಟ್ ಆಗೋಗಿದೆ, 5:35 ಹಂಗೆ. ಸೊ ಎಸ್, ಗಾಡಿ ವಾರ್ಮಪ್ ಆಗ್ತಾ ಇರಲಿ, ನಮ್ಮದೇನಿಲ್ಲ, ಎಲ್ಲ ರೆಡಿ ಆಗಿದ್ದಾಯಿತು. ಒಂದು 2-3 ಮಿನಿಟ್ಸ್ ಆದಮೇಲೆ ಬಿಡೋಣ. ನನ್ನ ಫ್ರೆಂಡ್ ವಿಕಾಸು ಗೇಮಿಂಗ್ ಡೋಪಮಿನ್ ಅಂತ ಒಂದು ಶಾಪ್ ಓಪನ್ ಮಾಡಿದ್ದಾನೆ. ಸೊ ಅದರಲ್ಲಿ ನಿಮಗೆ PS5, ಕಾರ್ ಸಿಮ್ಯುಲೇಟರ್ ಮತ್ತು VR ಈ ಥರ ಮಲ್ಟಿಪಲ್ ಇದೆ. ಇನ್ನು 8 ಬಾಲ್ ಪೂಲ್ ಇದೆಯಲ್ಲ, ಸೊ ಅದು ಆಲ್ಮೋಸ್ಟ್ ಆಲ್ ಎಲ್ಲ ಥರ ಗೇಮಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಓಪನ್ ಮಾಡಿರೋದು ಇನ್ನೆಲ್ಲೋ ಅಲ್ಲ, ನಮ್ಮ ಬೆಳ್ತೂರಲ್ಲೇ. ನೀವೇನಾದರೂ ವೈಟ್ಫೀಲ್ಡ್ ಕಡೆ ಏನಾದರೂ ಇದ್ದರೆ ಬಂದು ವಿಸಿಟ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಸೊ ಇದೇನು ಪೇಡ್ ಪ್ರಮೋಷನ್ನು ಏನು ಆ ಥರ ಏನಿಲ್ಲ. ಅವ್ನು ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ವೀಡಿಯೋ ಎಡಿಟಿಂಗು, ತಮ್ನೇಲು ಎಲ್ಲದಕ್ಕೂ ಹೆಲ್ಪ್ ಮಾಡಿಕೊಟ್ಟ ಅವ್ನು ಕೆಲಸ ಮಾಡ್ತಿರುವಾಗ. ಸೊ ಇವಾಗ ಅವನು 9 to 5 ಬಿಟ್ಟು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಮಾಡ್ತಿದ್ದಾನೆ. ಸೊ ಅದರಿಂದ ನಾನು ಸಪೋರ್ಟ್ ಮಾಡಿ ಬೆಳೆಸೋಣ ಅಂತ. ಅವ್ರದ್ದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. A to Z ಫೋನ್ ನಂಬರು, ಅಡ್ರೆಸ್ಸು ಎಲ್ಲ ಇರುತ್ತೆ. ಸೊ ಎಸ್ ಬನ್ನಿ, ಅಷ್ಟು ಹೇಳಬೇಕಾಯ್ತು. ಯಾವುದಪ್ಪ ಪಮೋರಿಯನ್ನು ಇದೆ ಒಂಚೂರು ಟ್ರಿಕ್ಕಿ ಪಾರ್ಟ್. ಅದರಲ್ಲಿ ಟಯರ್ಸು ಫುಲ್ಲು ಸೆಂಟ್ರಲ್ಲಿ ಕ್ಲೀನ್ ಬೋಲ್ಡ್ ಆಗೋಗಿದೆ. 3000 ಕಿಲೋಮೀಟರ್ಸ್ ಹಂಗೇನೋ ಬಂದಿದೆ ರಿಯರು. ಇನ್ನೇನು ರಿಯರ್ ಚೇಂಜ್ ಮಾಡಿದ್ಮೇಲೆ ಫ್ರಂಟು ಮಾಡಲೇಬೇಕು ಇನ್ನೊಂದು ಸ್ವಲ್ಪ ದಿನದಲ್ಲಿ. ಸೊ ಎಸ್, ಅದೊಂದು ಖರ್ಚು ಬರುತ್ತೆ ಎಕ್ಸಾಸ್ಟ್ ಜೊತೆಲಿ. ನಾನು ನೋಡ್ತಾ ಇರೋದು ಆಗಲೇ ಹೇಳಿದ್ನಲ್ಲ, ಮೆಷಿಲಿನ್ ಸೂಪರ್ ಟೆಕ್ ಅಂತ. ಸೊ ಎಸ್, ಅದರದ್ದು ರಿವ್ಯೂಸ್ ಎಲ್ಲ ಚೆನ್ನಾಗಿದೆ. ನಿಮಗೇನಾದರೂ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಆ ಟಯರ್ಸಲ್ಲಿ ನಾನು ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ. ಅದರಲ್ಲಿ ನಿನ್ನೆ ಹಂಗೆ ಗಾಡಿ ಎತ್ತಿದೆ, ಅದು ಕಲ್ಲೆಲ್ಲ ಹಾಕಿದಾರಲ್ವ, ನಾನು ಆಮೇಲೆ ಜೋಡಿಸಿ ಗಾಡಿ ಎತ್ತಕ್ಕಾಗುತ್ತಾ ಇಲ್ಲ ಅಂತ ನೋಡಬೇಕಾಯಿತು. ಮತ್ತು ಟೈರ್ ಪ್ರೆಷರು, ಫ್ಯೂಲ್ ಅಪ್ ಎಲ್ಲ ನಿನ್ನೆ ರಾತ್ರಿನೇ ಮಾಡಿಸ್ಬಿಟ್ಟೆ. ಸೊ ಅವಾಗ ರಿಯರ್ ಟೈರು 16 ಏನೋ ಇತ್ತು PSI. ಸೊ ಅದೊಂದು ಕನ್ಸರ್ನ್ ಇದೆ, ಏನಕ್ಕಷ್ಟು ಸಡನ್ ಡ್ರಾಪ್ ಆಯಿತು ಅಂತ. ಮೇಜರ್ ಚೇಂಜಸ್ ಏನೇ ಅದೇ, ಒಂದು ಸ್ವಲ್ಪ ಲಾಂಗ್ ಹೋಗ್ತಿರೋದ್ರಿಂದ. ಆಮೇಲೆ ಅಲ್ಲೋದ್ಮೇಲೆ ಟೈರ್ ಶಾಪ್ಸ್ ಎಲ್ಲೆಲ್ಲಿರುತ್ತೋ ಏನೋ ಎತ್ತೋ ಯಾವನು ಗೊತ್ತು ಅಂತ ಇಲ್ಲೇ ಒಂದ್ಸರಿ ಚೆಕ್ ಮಾಡಿಸ್ಕೊಂಬಿಡೋಣ. ಟೈರ್ಸ್ ಏನಾದರೂ ಹಂಗೇನಾದರೂ ಲೀಕೇಜ್ ಇದ್ದರೆ ಜಾಸ್ತಿ ರೈಡ್ ಮಾಡೋದು ಬೇಡ, ಎಲ್ಲಾದರೂ ಬಿಗ್ ಬೇ ಹತ್ರ ಎಲ್ಲಾದರೂ ಹೋಗಿ ತಿರುಗಿಸ್ಕೊಂಬಂದ್ಬಿಡೋಣ. ಬನ್ನಿ, ಇಲ್ಲೊಂದು ಸಲ ನೋಡೋಣ. ಇಲ್ಲೇನಾದರೂ ಟೈರ್ ಪ್ರೆಷರ್ನ ಚೆಕ್ ಮಾಡಿದ್ರೆ ಒಳ್ಳೆಯದೇ. ಆರಾಮಾಗಿ ಇಲ್ಲೇ ಚೆಕ್ ಮಾಡಿಸ್ಕೊಂಡು ಹೋಗ್ಬೋದು. ಸುಮ್ಮನೆ ನಂದಿ ತನಕ ಅಂದರೆ ಟೈರ್ಸ್ ಎಲ್ಲ ತುಂಬ ಹೀಟ್ ಆಗೋಗಿರುತ್ತೆ. ರಿಯರ್ ಒಂದು ಸಲ ಚೆಕ್ ಮಾಡಿಸ್ಬಿಟ್ರೆ ಸಾಕು. ಎಷ್ಟಿದೆ? 40 ಇರಬೇಕು. ಹಾಂ, 20 मतलब ज़्यादा ड्रॉप हो गया भाई. एस्टरडे 40 किया, लीकेज होगा. इल्लिंद लीक ಆಗ್ತಾ ಇರ್ಬೋದು. ಕ್ಯೂ उतना ड्रॉप होती है, पंचर हो गया क्या? ಯಾರಪ್ಪ ಒಂದ್ಸಲ ಚೆಕ್ ಮಾಡಿಸ್ಬಿಡೋಣ. ಏನಾದರೂ ಪಂಚರ್ ಆಗಿದ್ರೆ ಹಾಕಿಸ್ಬಿಡೋಣ. ಹೆವಿ ಡ್ರಾಪ್ ಆಗಿದೆ, ಒಟ್ಟಿನಲ್ಲಿ ಕಷ್ಟ ಆಗ್ಬೋದು ರೈಡ್ ಮಾಡೋದಕ್ಕೆ. ಕ್ಯಾ ಭಾಯ್ ಪಂಚರ್ हो गया? ಹಾಂ ಪಂಚರ್ ಆಗಿದೆ ನನ್ನ ಮಗಂದು.
ಚಿಕ್ಕದು. ಏನಪ್ಪ ಇದು ನಮ್ಮ ಕತೆ ಹಿಂಗಾಗೋಯ್ತು. ಬನ್ನಿ, ಇನ್ನೇನು ಮಾಡೋಕ್ಕಾಗಲ್ಲ, ಪಂಚರ್ ಹಾಕಿಸ್ಕೊಂಡು ಬಿಡೋಣ. ಮೊದಲನೇ ಪಂಚರ್ ನಮ್ಮ ಗಾಡಿ, ಆದರೂ ಇಂಥ ಟೈಮಲ್ಲೇ ಹಾಕ್ಬೇಕಾ? ಹಾಂ, ಫ್ರಂಟ್ ಚೆಕ್ ಮಾಡಿಸ್ತಾ ಇದ್ದೀರಿ, ಸುಮ್ಮನೆ ಯಾಕೆ ಡೌಟ್. ಹಿಂದೆಗಡೆದು ಆಗಿದೆ, ಆಗಿ ಎಕ್ಸಸ್ನ ಹಂಗೆ ಬಿಟ್ಟಿದ್ದಾರೆ. ಜಾಸ್ತಿ ಕಟ್ ಮಾಡೋಕ್ಕೆ ಹೋದರೆ ಆಮೇಲೆ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ. ಅದು ಚಿಕ್ಕದು ಮೈಕ್ರೋ ಡಾಟು. ಏನು ಮಾಡೋಕ್ಕಾಗಲ್ಲ, ಜೀವನನೇ ಅಷ್ಟು, ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸು. ಇವತ್ತು ಅಪ್ಸ್ ಇರಲ್ವಲ್ಲ. ಸೊ ಬನ್ನಿ, ಏನೋ ದೊಡ್ಡದಾಗಿ ಮೋಟಿವೇಶನ್ ಸ್ಪೀಚ್ ಹೇಳ್ತಾ ಇದ್ದೀನಿ. ಫಿಂಗರ್ಸ್ ಕ್ರಾಸ್, ಪಂಚರ್ ಇದೊಂದೇ ಆಗಿ ಸಾಲ್ವ್ ಆಗಿದ್ರೆ ಸಾಕು. ಅದರಲ್ಲಿ ನಾನು ಸಡನ್ನಾಗಿ ಯಾರೋ ಅಡ್ಡ ಬಂದರು, ರೆಕಾರ್ಡ್ ಮಾಡ್ತಿರಲಿಲ್ಲ. ಸಡನ್ನಾಗಿ ಬ್ರೇಕ್ ಹಿಡಿದಾಗ ಆ ಕಡೆ ಈ ಕಡೆ ಎಳಿತಾಯಿತ್ತು. ನಾನು ಕೋಲ್ಡ್ ಇರುತ್ತಲ್ಲ ಟಯರ್ಸು, ಅದಕ್ಕೇನಾದರೂ ಹಿಂಗೆ ಇರ್ಬೋದು ಅಂತ ಅಂದ್ಬಿಟ್ಟು ಸೈಲೆಂಟ್ ಆಗೋಗಿದೆ. ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ನೋಡಿದ್ರೆ ಪಂಚರ್ ಆಗೋಗಿದೆ. ಹೋಗಿ ಇವತ್ತೊಂದು ಸ್ವಲ್ಪ ಸ್ಲೋನೇ ಇರುತ್ತೆ ಗಾಡಿ. ಯೂಸರ್ 3 ಯೂಸರ್ 2 ಅಲ್ಲಿ ಯೂಸರ್ 1 ಹಾಕೊಂಡು ಜಾಸ್ತಿ ಚಚ್ಚಲ್ಲ. ಏನಕ್ಕೆ ಅಂತಂದರೆ ಸಡನ್ ಆಕ್ಸಲರೇಷನ್ ಕೊಡ್ತೀನಲ್ವ ಯೂಸರ್ 1ಅಲ್ಲಿ, ಅದು ಹೆವಿ ಅಗ್ರೆಸಿವ್ ಪವರ್ಫುಲ್ ಇರುತ್ತೆ. ಸೊ ಏನಾಗುತ್ತೆ ಅಂತಂದರೆ ಆಲ್ರೆಡಿ ಟೈರ್ಸ್ ವೇರೌಟ್ ಆಗೋಗಿದೆ. ನಾನೇನಾದರೂ ಇದೇ ಥರ ಸಡನ್ ಆಕ್ಸಲೇಷನ್ ಕೊಟ್ಟರೆ ನನ್ನ ಟೈರ್ ಇನ್ನೂ ಬೇಗ ವೇರೌಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಲಿಮಿಟಲ್ಲೇ ಇಟ್ಕೊತೀರಿ ರೈಡು. ಹಂಗನ್ಬಿಟ್ಟು ಏನು ಜಾಸ್ತಿ ಬೋರಿಂಗ್ ಇರೋಲ್ಲ. ನಮ್ಮ ಜೊತೆಲಿ ರಕ್ಷಿತ್, ಯತೇಂದ್ರ ಅವರೆಲ್ಲ ಬರ್ತಾ ಇದ್ದಾರಲ್ಲ, ಅವ್ರ ಗಾಡಿಗಳಲ್ಲಿ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ. ಯತೇಂದ್ರ ಅವರ ZX10R ಫುಲ್ ಸಿಸ್ಟಮ್ ಆ್ಯರೋ ಇದೆ. ರಕ್ಷಿತ್ ಅವ್ರ ಗಾಡಿ ನಿಮ್ಗೆಲ್ಲರಿಗೂ ಗೊತ್ತಿರೋದೆ, ಫುಲ್ ಸಿಸ್ಟಮ್ ಪೆಂಟಾ ಕಾರ್ಬನ್ ಇದೆ. ಅದರಲ್ಲಿ ಪವರ್ಟ್ರಾನಿಕ್ಸ್ ಹಾಕ್ಸಿದ್ದಾರೆ ಅಂತ, ಡೈನೋಜೆಟ್ ಇಲ್ಲ ಪವರ್ ಕಮಾಂಡರ್ ಅಂತಲೂ ಕರೀತಾರೆ. ಸೊ ಅದಾಕ್ಸೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಲ್ಯಾಗು, ಕ್ವಿಕ್ ಶಿಫ್ಟರಲ್ಲಿ ಒಂದು ಸ್ವಲ್ಪ ರೆಸ್ಪಾನ್ಸ್ ಇಂಪ್ರೂವ್ ಆಗುತ್ತೆ. ಸೊ ಆ ಥರ ತುಂಬ ಅಡ್ವಾಂಟೇಜಸ್ ಇದೆ. ಸೊ ಅದೆಲ್ಲ ಹಾಕ್ಸಿದ್ದಾರೆ. ಹಾಂ, ಬ್ಯೂಟಿಫುಲ್ ಸನ್ ರೈಸ್ ಆಗ್ತಿದೆ. ಆ ಮೋಡ ನೋಡಿ, ಮೋಡ ಥರ ಪಿಂಕು, ವೈಟು, ಬ್ಲೂ ಕ್ರೇಜಿಯಾಗಿ ಕಾಣಿಸ್ತಿದೆ. ಅದರಲ್ಲಿ ಬೇರೆ ನಿನ್ನೆ ಕನ್ನಡ ರಾಜ್ಯೋತ್ಸವ ಆಯಿತು. ಬಿಲೇಟೆಡ್ ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ. ಟೈರ್ ಪ್ರೆಷರ್ ಇದು ಮೇನ್ ಬಂದಿರೋದು ಇವಾಗ ಕೆಲಸ. ದೇವ್ರೆ, ಜಾಸ್ತಿ ಕಡಿಮೆ ಆಗದಿರೋಂಗೆ ನೋಡ್ಕೊಳಪ್ಪ. ಒಂದು ಡ್ರಾಪ್ ಆಗಿದೆ. ಸುಮ್ಮನೆ ರೆಸ್ಟ್ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ಇವಾಗ ಒಂದ್ಸಲಿ ಚೆಕ್ ಮಾಡಿಸ್ದೆ. ಅಂತ ಏರ್ ಲೀಕೇಜ್ ಆ ಥರ ಏನೂ ಇಲ್ಲ. ಜಾಸ್ತಿ ಲೇಟ್ ಆಯ್ತಾ? ನಂದು ಟೈರ್ ಪಂಚರ್ ಆಗೋಗಿತ್ತು. ಯಾರ್ದು? ನಂದು. ಅಯ್ಯೋ, ಇನ್ನೂ ಇಬ್ಬರು ಬರಬೇಕು. ಯೂಶ್ವಲಿ ಅಲ್ಲಿ ಸ್ಟಾಪ್ ಮಾಡ್ತಾಯಿದ್ದು ಅವರು. ನಾನು ಅಲ್ಲಿರ್ತಾರೆ ಅಂತ ಅಲ್ಲಿ ನೋಡ್ತಾ ಇದ್ದೆ. ಅಲ್ಲೇ ಹೋಗೋಣ. ಹಾಂ, ಅಲ್ಲೇ ಹೊಂಟೋಗೋಣ. ಇಲ್ಲ ಕನ್ಫ್ಯೂಸ್ ಆಗೋಗ್ತಾರೆ. ಇಲ್ಲ ಹಾಕೊಂಬಿಡೋಣ, ಜಾಸ್ತಿ ಡಿಸ್ಟರ್ಬೆನ್ಸ್ ಇರಲ್ಲ, ಒಳ್ಳೆ ಜಾಗ. ಸೊ ಇವರೇ ಅನಿರುದ್ಧು, ಪರಿಚಯ ಮಾಡೋಕ್ಕೂ ಆಗಿಲ್ಲ ನಾನು. ಸೊ ಈಗ ಬನ್ನಿ, ನಮ್ಮ ರಕ್ಷಿತ್ತು ಮತ್ತು ಯತೇಂದ್ರ ಬರಬೇಕು. ಅವ್ರು ಬಂದಿದ್ದ ತಕ್ಷಣ ಹಂಗೆ ಬಿಡೋಣ. ನೋಡಿ, ಲಂಬೋರ್ಗಿನಿಗಳು ಆಲ್ಮೋಸ್ಟ್ ಆಲ್ ಮಿಸ್ ಮಾಡ್ಕೊಂಡ್ರಿ. ಅವೆಂಟಿಡೋರು, SF90 ಯಾವುದಾದ್ರು ಇತ್ತು, ಮಸ್ಟ್ಯಾಂಗು, ಗಲಾಡೋ, ಕ್ರೇಜಿಯಾಗಿತ್ತು. A few moments later. ಇದೆ ನೋಡಿ ಪವರ್ ಕಮಾಂಡರ್ PC6. ಓಕೆ, ಯತೇಂದ್ರ, ರಕ್ಷಿತ್ ಅವರು ಎಲ್ಲರೂ ಬಂದಿದ್ದಾಯಿತು. ಸ್ವಲ್ಪ ಲೇಟ್ ಆಯಿತು, ಇನ್ನೇನಿಲ್ಲ. ಇವಾಗ ಮುಂದೆಗಡೆ ಟೈರ್ ಪ್ರೆಷರ್ ಒಂದ್ಸಲಿ ಚೆಕ್ ಮಾಡಿಸ್ತೀರಿ. ಆಲ್ಮೋಸ್ಟ್ ಆಲ್ 7:30 ಆಗಿದೆಯಲ್ಲ, ಜಾಸ್ತಿ ಜೊತೆ ಕಾಯ್ಕೊಂಡಿದ್ರಿ. ಅದೇ ಪ್ಲ್ಯಾನ್ಸ್ ಏನಿರೋದು ಅಂತಂದರೆ ಟೈರ್ ಪ್ರೆಷರ್ನ ಫುಲ್ ಕಡಿಮೆ ಆಗಿದ್ರೆ ಬಿಬ್ಬಿಯಾಗೆ ಸ್ಟಾಪ್ ಹಾಕೋಣ ಅಂತ. ಇಫ್ ಇನ್ ಕೇಸ್ ಇಲ್ಲ ಅಂತಂದರೆ ಪೆನ್ಕೊಂಡ ಆ ಕಡೆ ಆದರೂ ನೋಡ್ತೀರಿ. ಸೊ ಬನ್ನಿ ಹೊಡೋಣ. ಅವಾಗಿಂದ ಎಂತೆಂಥ ಫೈಬ್ಲೇ ಬಂತು ಗೊತ್ತಾ, ಇವಾಗ ಒಂದು ಬರುತ್ತೆ ನೋಡಿ. ಎಸ್ಸಿ ಅನ್ಸುತ್ತೆ ಅದು. ಓಹೋ, ಹಳೇದು ಯಾವುದೋ ಗಾಡಿ ಇದೆ. ಗಾಡಿ
ಬ್ಲಡಿ ಡಿಯಾಬಲ್. ಯೂಸರು ಟೂಕ್ ಚೇಂಜ್ ಮಾಡ್ಕೊಳ್ಳೋಣ. ಬನ್ನಿ, ನಮ್ಮ ಪುಣ್ಯಕ್ಕೆ ಇಲ್ಲೊಂದಿದೆ ಟೈರ್ ಪ್ರೆಷರ್ ಕಡಿಮೆ ಆಗಿದ್ರೆ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನನ್ನ ಪ್ರಕಾರ ಬಿಗ್ ಬೇನನ್ ಗತಿ. ಎಷ್ಟೋದನಾರು ಇನ್ನೊಂದು ಎಷ್ಟೋದನಾರು. ಓಹೋ ಹಾಂ 40ನೇ ಇದೆಯಾ? ಸೊ ಅಷ್ಟೇ ಪ್ಲ್ಯಾನ್ಸು. ಬಿಗ್ ಬೇ 37 ಏನೋ ಇತ್ತು, ಕಡಿಮೆನೇ. ಬಿಗ್ ಬೇ ಇಲ್ಲ ಅಂದರೆ ಬಾಗೇಪಲ್ಲಿ ನೋಡೋಣ. ಫಸ್ಟು ಬಿಗ್ ಬೇ ಏನಾದರೂ ಬಿಗ್ ಬೇ ಸ್ಟಾಪ್ ಅಂದರೆ ಬಿಗ್ ಬೇ ಮಾಡೋಣ. ಹಾಂ, ನಮ್ಮ ಟಯರ್ದೊಂದು ಕತೆ ಆಯ್ತಪ್ಪ ಇವತ್ತು. ಅದು ಕನ್ವರ್ಟಬಲ್ ಹೋಗ್ತಿದೆ ಮುಂದೆ. ಓ ಬೆಂಜು ಸಕ್ಕತ್ತಾಗಿದೆ. ಕನ್ವರ್ಟಬಲ್ ಅಂತೂ ಸಾಕಾಗಿತ್ತಪ್ಪ. ಅದು ಹಳೆಯ ಕಾಲದ ವಿಂಟೇಜ್ ಬೆಂದು ಬೇರೆ ಹೆವಿ ಫನ್ ಇರುತ್ತೆ ಅದರಲ್ಲಂತೂ. ಸೊ ಬಾಯ್ಸ್, ಪ್ಲ್ಯಾನ್ಸ್ ಬಂದು ಬಿಗ್ ಬೇನೆ ಅನಿಸುತ್ತೆ. ಸುಮ್ಮನೆ ಇನ್ನು ಇಂಥ ಟೈಮಲ್ಲಿ ಪೆನ್ಕೊಂಡ ಹೋಗೋದು ಐ ಡೋಂಟ್ ಥಿಂಕ್ ಸೊ ಇಟ್ ಮೇಕ್ ಸೆನ್ಸ್. ಸುಮ್ಮನೆ ನನಗೆ ರಿಸ್ಕ್ ಆಗೋಗುತ್ತೆ. ಅದರಲ್ಲಿ ಬೇರೆ ಟಯರ್ಸ್ ಬೇರೆ ಹೋಗ್ಬಿಟ್ಟಿದೆಯಲ್ಲ, ಕಾರ್ನರ್ಸ್ ತೊಗೊಳೋದಕ್ಕೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ರಕ್ಷಿತ್ ಅವ್ರದ್ದು ಸೇಮು ನಂದೆಲ್ಲಿ ವೇರೋಟು ಸೇಮ್ ಹೌದು ಅಲ್ಲೇ ಆಗಿದೆ. ಸಖತ್ ಬೇಜಾರೋಗಿ ಇಂಥ ಟೈಮಲ್ಲಿ ಒಳ್ಳೆ ವೆದರು, ಒಳ್ಳೆ ಪ್ಲ್ಯಾನು, ಒಳ್ಳೆ ಗ್ರೂಪು. ಓಹೋ, ಇಂಥ ಟೈಮಲ್ಲಿ ಹಿಂಗಾಗೋದ್ರೆ ಸಖತ್ ಬೇಜಾರು ಹೋಗ್ಬಿಡುತ್ತೆ. ಅದರಲ್ಲಿ ನೋಡಿದ್ರಲ್ಲ ಪವರ್ ಕಮಾಂಡರ್ ಹಿಂಗಿದೆ ಅಂತ. ನೋಡೋಣ, ಅಕಸ್ಮಾತ್ ಇಫ್ ಇನ್ ಕೇಸ್ ಏನಾದರೂ ಆಯಿತು ಅಂದರೆ ಬರೋ ಹೋಗಿಸ್ಕೊತೀನಿ. ನೋಡೋಣ ಏನಾದರೂ ಪರ್ಫಾರ್ಮೆನ್ಸ್ ಲ್ಯಾಗು ಏನಾದರೂ ನೋಟಿಸ್ ಆಗುತ್ತಾ ಅಂತ. ರಕ್ಷಿತ್ ಅವ್ರ ಟೈರ್ಸ್ ಬೇರೆ ಸೇಮ್ ನನ್ನ ಟೈರ್ಸ್ ಎಷ್ಟು ವೇರೋಟ್ ಆಗಿದೆಯೋ ಅಷ್ಟೇ ಅಲ್ವಾ. ಅವರು ಒಂದು ಸ್ವಲ್ಪ ಸ್ಲೋನೇ ತೊಗೊತಾ ಇದ್ದಾರೆ. ಆಲ್ರೆಡಿ ಸೆಂಟ್ರಲ್ ಬಾಂಡ್ಲಿ ಆಗೋಗಿದೆ. ಇನ್ನೂ ಬಾಂಡ್ಲಿ ಆಗೋದ್ರೆ ಸ್ಲೀಕ್ ಟೈರ್ ಥರ ಆಗೋಗ್ಬಿಡುತ್ತೆ. ಅದ್ರಲ್ಲಿ ನಮಗೆ ಆ ಥ್ರೆಡ್ಡಿಂಗ್ ಪ್ಯಾಟ್ರನ್ ಬರುತ್ತಲ್ಲ, ಪ್ಯಾಟ್ರನ್ ಇದ್ರೇ ರೋಡಲ್ಲಿ ಗ್ರಿಪ್ಪೆಲ್ಲ ಸಿಗೋದು ನಮಗೆ ಪ್ರಾಪರಾಗಿ. ಅದೇ ಇಲ್ಲ ಅಂತಂದರೆ ಕಷ್ಟ. ಅದರಲ್ಲಿ ಜಾಸ್ತಿ ವೇರೋಟ್ ಆಗ್ತಾ ನಮಗೆ ಸ್ಟೀಲ್ ಲೈನ್ಸ್ ಬರುತ್ತೆ ಟೈರ್ಸಲ್ಲಿ. ಅದೇನಾದರೂ ಬಂದುಬಿಡ್ತು ಅಂದರೆ ಇನ್ನೂ ಸ್ಲಿಪ್ಪರೇ ಆಗೋಗುತ್ತೆ. ಸ್ಟೀಲ್ ಅಲ್ವಾ, ಸೊ ರೋಡ್ಗೆ ಅದು ಪ್ರಾಪರ್ ಗ್ರಿಪ್ ಇರೋದಿಲ್ಲ, ಸ್ಲಿಪ್ ಆಗ್ತಾ ಇರುತ್ತೆ. ತೋರಿಸ್ತೀನಿ ನಾನು ಯಾವ ಟೈಮಲ್ಲಿ ಚೇಂಜ್ ಮಾಡಿಸ್ಬೇಕು. ಟಯರ್ ನೋಡಿದ ತಕ್ಷಣವೇ ನಮ್ಗೆ ಏನೇನು ಸೈನ್ಸ್ ಇರುತ್ತೆ ಅಂತ ನಾನು ಟಯರ್ ಚೇಂಜ್ ಮಾಡೋ ಟೈಮಲ್ಲಿ ನಿಮ್ಗೆ ಅದರಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕಂಡುಹಿಡಿಯೋದು ನಿಮ್ಗೆ ಹೇಳ್ಕೊಡ್ತೀನಿ ನಾನು. ನೋಡೋಣ, ಫಸ್ಟ್ ನಾನು ಟೈರ್ ತೊಗೊತೀನಿ, ಆಮೇಲೆ ನಿಮಗೆ ಆ ವಿಡಿಯೋ ಬರೋದು. ಅಲ್ಲಿ ತನಕ ನಾನು ಏನು ಹೇಳೋಕ್ಕಾಗಲ್ಲ. ಇವಾಗ ಸುಮ್ಮನೆ ರೈಡ್ ಅಲ್ಲ, ಆರಾಮಾಗಿ ರೈಡ್ ಮಾಡೋಣ. ಅದರಲ್ಲಿ ಬೇರೆ ನೀವು ಅಂತ ಇದ್ರಿ ಯಾವುದೋ ಒಳ್ಳೊಳ್ಳೆ ಲೊಕೇಶನ್ಗೆ ಹೋಗಿ 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 ಅಂತ. ನಾನು ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಹೋಗೋದಕ್ಕೆ, ಬಟ್ ಎಲ್ಲಿ ಪೆನ್ಕೊಂಡ ಇದುವರೆಗೂ ಒಂದೇ ಸಲ ಹೋಗಿದ್ದು. ಅದಕ್ಕಾದರೂ ಹೋಗೋಣ ಅಂತಂದರೆ ಟಯರ್ದು ಈ ಗತಿ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ದಿನ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಈ ರೈಡ್ ಆದಮೇಲೆ ಇನ್ನು ಗಾಡಿ ಎತ್ತಕ್ಕಾಗಲ್ಲ ಅನಿಸುತ್ತೆ. ಎತ್ತಿದ್ರೆ ಟಯರ್ ಚೇಂಜ್ ಮಾಡ್ಸೋಕ್ಕೆ ಎತ್ತಬೇಕು. ಇಲ್ಲ ಅಂತಂದರೆ ಶಾರ್ಟ್ ಸ್ಪಿನ್ ಪೆನ್ಕೊಂಡು ಹೋಗಿದ್ರೂ ಟ್ರಾಫಿಕಲ್ಲೇ ಬೇಜಾರು ಹೋಗಿರೋದು ನಮಗೆ. ಕ್ರೇಜಿ. ಆವಾಗಲೇ ಫ್ಲೈಬೈ ಕೊಟ್ಟವರೆಲ್ಲ ಎಲ್ಲಿದ್ದಾರೆ? ಈ ಕಡೆ ನೋಡಿದಿರ ಆ ಕಡೆ ತಿರ್ಕೊಂಡು ಹೋಗ್ತಾರ.
ನಾನು ನಿಮ್ಗಲ್ಲಿ ಕಾಯ್ಕೊಂಡಿದ್ದೆ. ಬನ್ನಿ, ತಕ್ಷಣಕ್ಕೆ ಬಿಗ್ ಬೇನ ಸ್ಟಾಪ್ ನಂದು. ನೋಡೋಣ ಮುಂದಕ್ಕೇನೋ ಪ್ಲ್ಯಾನ್ಸ್ ಇದ್ದರೆ ಸ್ಟ್ರೈಟ್ ಹೋಗೋಣ. ಸೊ ಪವರ್ ಕಮಾಂಡರ್ ಹಾಕ್ಸಿದಾದ್ಮೇಲೆ ಏನೇನು ಡಿಫ್ರೆನ್ಸ್ ಇದೆ ಅಂತ ಸಡನ್ನಾಗಿ ಹೇಳೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ರೈಡ್ ಮಾಡಿ ನೋಡ್ತೀನಿ. ಏನಾದರೂ ಮೇಜರ್ ಚೇಂಜಸ್ ಇದ್ದರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಗೆ ಹಾಗೆ ತಿಳಿಸ್ಕೊಡ್ತೀನಿ.